ಸ್ನೇಹಿತರೆ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಇವತ್ತು ಸಮಂತ ಹಾಗೂ ನಾಗ ಚೈತನ್ಯ ಅವರ ಡಿವೋರ್ಸ್ ವಿಚಾರ ನಿಮ್ಗಾಗಲೇ ಗೊತ್ತಿರುವಂಥದ್ದೇ. ಅವರ ಮಧ್ಯೆ ಏನೇನಾಯಿತು, ಯಾಕೆ ಟಾಲಿವುಡ್ಡಲ್ಲಿ ಇಂಥ ಒಂದು ಸುದ್ದಿ ಎದ್ದಾಗ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ತು. ಸೊ ಅವರು ನೆಕ್ಸ್ಟು ಎಂಗೇಜ್ಮೆಂಟ್ ಕೂಡ ಆದರು, ಮದುವೆ ಕೂಡ ಆದರು ಶೋಭಿತಾ ಧೂಳಿಪಾಲ ಅವರು. ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಶೋಭಿತಾ ಧೂಳಿಪಾಲ ಏನಿದ್ದಾರೆ, ಈ ಹಿಂದೆ ಇವರಿಗೆ ಪರಿಚಯ ಇತ್ತು, ಈ ಹಿಂದೆ ಅವ್ರ ಮೇಲೆ ಲವ್ ಆಗಿತ್ತು ಅನ್ನೋ ಒಂದು ಸುದ್ದಿ ಇದೀಗ ಹರಿದಾಡ್ತಿರುವಂತಹ ವಿಚಾರ. ಸೊ ಬನ್ನಿ ಅಷ್ಟಕ್ಕೂ ಆಗಿದ್ದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೇನೆ. ನಾಗ ಚೈತನ್ಯ ಮತ್ತು ಸಮಂತ 2017ರಲ್ಲಿ ವಿವಾಹವಾಗ್ತಾರೆ. ಮದುವೆಯ ನಂತರ ಇಬ್ಬರು ಮಜಲಿ ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಆ ವೇಳೆ ಶೋಭಿತಾ ಜೊತೆ ಮಾಡಿದ ಪ್ರಾಜೆಕ್ಟ್ ಮೂಡುವಾಗ್ತಿತ್ತು. ಸೊ ನಾಗ ಚೈತನ್ಯ ಮತ್ತು ಶೋಭಿತಾ ಜೊತೆಯಾಗಿ ಮಾಡಿದ್ದರಿಂದ ಇದು ಇಷ್ಟೆಲ್ಲ ಆಗೋಕ್ಕೆ ಕಾರಣ ಆಯ್ತಾ ಅನ್ನೋದು ಇದೀಗ ಕುತೂಹಲ ಮೂಡಿಸಿರುವ ವಿಚಾರ. ವಾಸ್ತವವಾಗಿ ಆಗಿದ್ದೇನು ಅನ್ನೋದನ್ನ ಮುಂದೆ ಹೇಳ್ತೀನಿ. ನಾಗ ಚೈತನ್ಯ ಮತ್ತು ಸಮಂತ 2017ರಲ್ಲಿ ಮದುವೆ ಆಗ್ತಾರೆ. ಅವ್ರ ಮಧ್ಯೆ ಡಿವೋರ್ಸ್ ಕೂಡ ಆಗುತ್ತೆ. ಮಜಲಿ ಅನ್ನೋ ಒಂದು ಚಿತ್ರದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಸೊ ಆ ಸಿನಿಮಾದಲ್ಲಿ ಶೋಭಿತಾ ಅವರ ಕ್ಯಾರೆಕ್ಟರ್ ಕೂಡ ಇತ್ತು ಅನ್ನೋದು ಇದೀಗ ಹೊರ ಬಂದಿರುವಂಥದ್ದು. ಹೌದು, ಅಲ್ಲಿಂದಲೇ ನಾಗ ಚೈತನ್ಯಗೆ ಶೋಭಿತಾಗೆ ಒಂದಷ್ಟು ಕನೆಕ್ಷನ್ ಬೆಳೀತು ಅಂತ ಒಂದಷ್ಟು ಮಾತು ನಡೀತಾ ಇದೆ. ಸೊ ಇನ್ನು ಸಮಂತ ಹಾಗೂ ನಾಗ ಚೈತನ್ಯ ವಿಚ್ಛೇದನಕ್ಕೆ ಇದೇ ಕಾರಣ ಅಂತ ಕೂಡ ಮಾತನಾಡ್ತಿದ್ದಾರೆ. ಈ ಮೂವರಿಗೆ ಸಂಬಂಧಿಸಿದ ಸುದ್ದಿಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಕೆರಿಯರ್ ಒಂದು ಹಂತದಲ್ಲಿದ್ದಾಗ ಟಾಲಿವುಡ್ ಯಂಗ್ ಹೀರೋ ನಾಗ ಚೈತನ್ಯ ಅವರು ಸಮಂತಾರನ್ನ ಪ್ರೀತಿಸ್ತಾರೆ, ಮದುವೆ ಕೂಡ ಆಗ್ತಾರೆ. ಸೊ ಈ ಜೋಡಿಯನ್ನು ನೋಡಿ ಟಾಲಿವುಡ್ ಸ್ಟಾರ್ ಕಪಲ್ ಎಂತಿದ್ದ ಸಿನಿ ಅಭಿಮಾನಿಗಳು ಡಿವೋರ್ಸ್ ವಿಚಾರ ಕೇಳಿ ಬಂದಿದ್ದಂಗೆ ಬೆಚ್ಚಿ ಬೀಳ್ತಾರೆ. ಸೊ ಈ ನಡುವೆ ಏನಾಯಿತು, ಆದರೆ ದಂಪತಿ ವೈಯಕ್ತಿಕ ಕಾರಣಗಳಿಂದ ಬೇರ್ಪಟ್ಟರು ಅಂತ ತಾವೇ ಹೇಳ್ಕೋತಾರೆ. ಸೊ ವಿಚ್ಛೇದನದ ಕೆಲ ದಿನಗಳ ನಂತರ ನಾಗ ಚೈತನ್ಯ ಶೋಭಿತಾ ಧೂಳಿಪಾಲ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಎಂಬ ಗಾಸಿಪ್ಗಳು ಶುರುವಾಗುತ್ತೆ. ಸೊ ಅವುಗಳನ್ನು ನಿಜವಾಗಿಸುವಂತೆ ಇವರಿಬ್ಬರು ಕೂಡ ಆಗಸ್ಟ್ 8ರಂದು ಮದುವೆ ನಿಶ್ಚಿತಾರ್ಥ ಮಾಡ್ಕೋತಾರೆ. ತಮ್ಮ ಬಳಿಕ ಒಂದಷ್ಟು ಜನ ಚಿತ್ರರಂಗದ ಗಣ್ಯರು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದಷ್ಟು ಅದ್ಧೂರಿಯಾಗಿ ಒಂದಷ್ಟು ಜನರನ್ನ ಕರೆಯದೆ ತಮ್ಮ ಏನಿದ್ದಾರೆ ಸಂಬಂಧಿಕರನ್ನು ಅಷ್ಟೇ ಕರೆದ್ಬಿಟ್ಟು ಮದುವೆ ಕೂಡ ಮಾಡ್ಕೋತಾರೆ. ಸೊ ಇದೆಲ್ಲ ಆಗುತ್ತಿರುವ ವಿಷಯವೇ ನಿಮಗೆ ಗೊತ್ತಿರುವಂಥದ್ದು. ಸೊ ಆದರೆ ಈಗ ನಾಗ ಚೈತನ್ಯ ಮತ್ತು ಸಮಂತ ಈಗಾಗಲೇ ಶೋಭಿತಾ ಧೂಳಿಪಾಲ ಅವರಿಗೆ ಪರಿಚಿತರು ಎಂಬ ಸುದ್ದಿ ಕೂಡ ಹರಿದಾಡ್ತಿದೆ. ಆದರೆ ಅದೆಲ್ಲ ನಿಜ ಎಂಬುದು ಈ ಸುದ್ದಿ ನೋಡಿ ಅರ್ಥವಾಗುತ್ತೆ. ನಾಗ ಚೈತನ್ಯ ಮತ್ತು ಸಮಂತ ಅವರ ಜೊತೆ ಶೋಭಿತಾ ಧೂಳಿಪಾಲ ನಟಿಸಿದ್ದಾರೆ ಎಂಬ ಸುದ್ದಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ನಾಗ ಚೈತನ್ಯ ಸಮಂತ ಕಾಂಬಿನೇಷನ್ನಲ್ಲಿ ಎ ಮಾಯಾ ಚೇಸಾವೆ, ಮನಂ, ಮಜಿಲಿ, ಆಟೋ ನಗರ, ಸೂರ್ಯ ಚಿತ್ರ ನಿರ್ಮಾಣವಾಗ್ತಿತ್ತು. ಮಜಿಲಿ ಚಿತ್ರದಲ್ಲಿ ನಾಗ ಚೈತನ್ಯ ಮತ್ತು ಸಮಂತ ಒಟ್ಟಿಗೆ ನಟಿಸಿದ್ರು. ಇವರಿಬ್ಬರ ಜೊತೆಗೆ ಮತ್ತೋರ್ವ ನಟಿ ದಿವ್ಯಾಂಶ ಕೌಶಿಕ್ ಕೂಡ ನಟಿಸಿದ್ದು ಗೊತ್ತೇ ಇದೆ. ನಾಗ ಚೈತನ್ಯ ಸಿನಿಮಾದಲ್ಲಿ ಮೊದಲ ಪ್ರೀತಿಸಿದ ಹುಡುಗಿ ಈಕೆ. ಸೊ ಮತ್ತೊಂದೆಡೆ ಸಮಂತ ನಾಗ ಚೈತನ್ಯ ಅವರನ್ನು ಪ್ರೀತಿಸ್ತಿರ್ತಾರೆ. ಆದರೆ ಈ ಪಾತ್ರಕ್ಕೆ ದಿವ್ಯಾಂಶಕ್ಕಿಂತ ಮೊದಲು ಮತ್ತೊಬ್ಬ ನಾಯಕಿಯನ್ನ ನಿರ್ದೇಶಕ ಶಿವ ನಿರ್ಮಾಣ ಪ್ಲಾನ್ ಮಾಡಿದ್ರಂತೆ. ಹೌದು, ಆಕೆ ಯಾರೂ ಅಲ್ಲ, ಅವರೇ ಶೋಭಿತಾ ಧೂಳಿಪಾಲ. ಅವಳೊಂದಿಗೆ ಕೆಲವು ದೃಶ್ಯಗಳನ್ನು ಕೂಡ ಚಿತ್ರೀಕರಿಸಲಾಯಿತು. ಆದರೆ ಅನಿರೀಕ್ಷಿತ ಕಾರಣಗಳಿಂದ ಅವರು ಪಾತ್ರ ಮಾಡಲು ಬಯಸಲಿಲ್ಲ. ಸೊ ಅದರಿಂದ ಹೊರಬಂದರು. ಸದ್ಯ ಆ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂಥದ್ದು. ಶೂಟಿಂಗ್ ವೇಳೆ ಶೋಭಿತಾ ಮತ್ತು ನಾಗ ಚೈತನ್ಯ ಪರಿಚಯ ಆಗ್ತಾರೆ. ಆಗ ಇದನ್ನೆಲ್ಲ ನೋಡಿದವರೆಲ್ಲ ಇಬ್ಬರ ಮಧ್ಯೆ ಆತ್ಮೀಯತೆ ಕೂಡ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಇದರಿಂದನೇ ಸಮಂತ ವಿಚ್ಛೇದನ ಪಡೆದುಕೊಂಡಿದ್ದು ಅನ್ನೋ ಒಂದು ವಿಚಾರ ಕೂಡ ನಡೀತಾ ಇದೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸತ್ಯ ಅನ್ನೋ ಒಂದು ವಿಚಾರ ಅಲ್ಲ. ಇಲ್ಲಿ ಒಬ್ಬ ಪರ್ಸ್ನಲ್ ಜೀವನದಲ್ಲಿ ಇನ್ನೊಬ್ಬರು ವ್ಯಕ್ತಿ ಬಂದಾಗ ಇಂತಹದ್ದು ಆಗೋದು ಸಹಜ ಅಂತ ಹೇಳ್ತಾ